ಏನು ಅರೆಸ್ಟ್ ಮಾಡ್ತಾರೋ ಆ ಇನ್ಸ್ಪೆಕ್ಟರ್ ₹1,00,000 ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥ ಅವನಿಗೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು ಅವನಿಗೆ ಜೀವಾವಧಿ ಶಿಕ್ಷೆ ಆಗೋ ತನಕನೂ ಕೂಡ ಅವನಿಗೆ ಆಗಿರ್ತಕ್ಕಂಥ ಕೇಸ್ಗಳನ್ನ ಯಾಕಂತ ಹೇಳಿದ್ರೆ ಇವತ್ತು ಸಾವಿರಾರು ಕಿಲೋಮೀಟರ್ ನಡ್ಕೊಂಡು ಈ ಭಾರತ ದೇಶವನ್ನ ಜೋಡಿಸ್ಬೇಕು ಅಂತ ಹೊರಟಿರ್ತಕ್ಕಂಥ ರಾಹುಲ್ ಗಾಂಧಿ ತಗೊಳ್ಬೇಕು ಅಂತ ಹೇಳ್ತೀವಿ. ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಹೇಳಿರೋ ಹೊರಡು ಅದು ರಿಸರ್ವೇಷನ್ ಬಗ್ಗೆ ಕೇಳ್ತಾರೆ. ಅವರು ರಿಸರ್ವೇಷನ್ ನಮ್ಮ ಭಾರತದಲ್ಲಿ ಇನ್ನೂ ಸಮಾನತೆ ಇಲ್ಲ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಸಮಾನತೆ ಯಾವಾಗ ಬರುತ್ತೆ ಅವಾಗ ರಿಸರ್ವೇಷನ್ ಬಗ್ಗೆ ಮಾತಾಡೋಣ, ಅಲ್ಲಿವರೆಗೂ ಆ ರಿಸರ್ವೇಷನ್ ಬಗ್ಗೆ ಮಾತಾಡೋದಿಲ್ಲ ಅನ್ನೋ ವರ್ಡ್ ಹೇಳಿದ್ದಾರೆ. ಇದನ್ನ ಇವರಿಗೆ ಇಂಗ್ಲೀಷೇ ಅರ್ಥ ಆಗಲ್ಲ. ಇವರು ಬಿಜೆಪಿ ಪಕ್ಷದವ್ರಿಗೆ, ಶಿವಸೇನಾ ಪಕ್ಷದವ್ರಿಗೆ ಯಾರಾದ್ರು ಇಂಗ್ಲೀಷ್ ಬರುತ್ತೆ ಅಂದ್ರೆ ಆ ನಿರ್ಮಲಾ ಸೀತಾರಾಮನ್ ಒಬ್ರು ಬಿಟ್ಟರೆ ಇವ್ರಿಗೆ ಯಾರಿಗೂ ಇಂಗ್ಲೀಷೇ ಬರೋದಿಲ್ಲ. ಇವ್ರಿಗೆ ಹಿಂದಿ ಬಿಟ್ಟರೆ ಏನು ಯಾವ ಭಾಷೆನೂ ಅರ್ಥ ಆಗಲ್ಲ. ರಾಹುಲ್ ಗಾಂಧಿ ಅವರು ಯಾವ ಭಾಷೆಯಲ್ಲಿ ಮಾತಾಡಿದಾರೆ, ಏನು ಮಾತಾಡಿದಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಉಗ್ರವಾಗಿ ನಾನು ಖಂಡಿಸ್ತೀನಿ. ಈ ಮಹಾರಾಷ್ಟ್ರ ಸರ್ಕಾರ ಕೂಡಲೇ ರಾಷ್ಟ್ರಪತಿಗಳು ಇದನ್ನು ಮಧ್ಯಪ್ರವೇಶಿಸಿ ಆ ಸಂಜಯ್ ಗಾಯಕ್ವಾಡನ್ನು ಬಂಧಿಸಿ ಸೂಕ್ತವಾದ ಕ್ರಮವನ್ನು ಜರುಗಿಸಬೇಕಾಗಿ ಈ ಶಿವಮೊಗ್ಗ ನಗರ ಉತ್ತರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ನಾನು ತ್ಯಾಗ ಬಲಿದಾನ ಮಾಡೋದು ಅಂತ ಅವ್ರ ಮೈಯಲ್ಲಿ ಹರಿತಾ ಇರೋದು ರಕ್ತ, ಅದು ಈ ಸಂಜಯ್ ಗಾಯಕ್ವಾಡ್ ಮೈಯಲ್ಲಿ ಹರಿತಿರೋ ರಕ್ತ ಮೋಸ್ಟ್ಲಿ ಇವ್ರದ್ದಿರ್ಬೋದು. ಅದು ನಮ್ಮ ಸಾವರ್ಕರ್ ಬ್ರಿಟಿಷರಿಗೆ ಅಪಾಲಜಿ ಲೆಟರ್ ಬರ್ಕೊಟ್ಟಂಥ ಸಾವರ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿರುವಂಥ ಸಂಜಯ್ ಗಾಯಕ್ವಾಡ್. ನಮ್ಮ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ನೈತಿಕತೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಿರೋದು ನೀವು ಅನೈತಿಕವಾಗಿ ಮಹಾ ವಿಕಾಸ್ ಅಘಾಡಿಯ ಪಕ್ಷ ಅಲ್ಲಿ ಸರ್ಕಾರ ನಡೆಸ್ತಾ ಇತ್ತು. ಆ ಸರ್ಕಾರನ ನೀವು ನಿಮ್ಮ ಸರ್ವಸ್ವವನ್ನು ಮಾರ್ಕೊಂಡು ಹಣಕ್ಕಾಗಿ ನೀವು ನಿಮ್ಮ ಸರ್ವಸ್ವವನ್ನು ಮಾರ್ಕೊಂಡು ಬೇರೆ